ಭಾರೀ ಗಾತ್ರದ ಕಾಡುಕೋಣವನ್ನು ಬೇಟೆ ಮಾಡಿ ಮಾಂಸ ಮಾಡಿ ಸಾಗಾಟ ಮಾಡ್ತಾ ಇದ್ದ ಆರೋಪಿಯೊಬ್ಬನನ್ನು ಅರಣ್ಯ ಇಲಾಖಾ ಸಿಬ್ಬಂದಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಮ್ಮೆಮಾಡು ಗ್ರಾಮದ ನಿವಾಸಿ ಹ್ಯಾರಿಸ್ ಬಂಧಿತ ಆರೋಪಿ. ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಬಂಧಿತ ವ್ಯಕ್ತಿಯಿಂದ ಸುಮಾರು 549 ಕೆಜಿ ಕಾಡುಕೋಣದ ಮಾಂಸ, 2 ಕತ್ತಿ ಹಾಗೂ ಪಿಕಪ್ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಸಮೀಪದ ನಂದಿಮೊಟ್ಟೆ ಎಂಬಲ್ಲಿ ಕಾಡುಕೋಣವನ್ನು ಬೇಟೆ ಮಾಡಲಾಗಿದೆ ಎನ್ನಲಾಗಿದ್ದು, ಇದರ ಮಾಂಸವನ್ನು ವಾಹನದ ಮೂಲಕ ಸಾಗಾಟ ಮಾಡುವ ಸಂದರ್ಭ ಸುಳಿವರಿತ ಅರಣ್ಯ ಇಲಾಖಾ ತಂಡ ಆರೋಪಿಗಳ ವಾಹನವನ್ನು ರಾತ್ರಿಯ ವೇಳೆ ಬೆನ್ನಟ್ಟಿ ಅಪ್ಪಂಗಳ ಬಳಿ ವಾಹನ ಸಹಿತ ಆರೋಪಿಯನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಂತದಲ್ಲಿ ಹ್ಯಾರಿಸ್ನೊಂದಿಗೆ ಇದ್ದ ಮತ್ತೊಬ್ಬ ಪರಾರಿಯಾಗಿದ್ದಾನೆ. ಕಾರ್ಯಾಚರಣೆಯಲ್ಲಿ ಡಿಎಫ್ಒ ಭಾಸ್ಕರ್, ಎಸಿಎಫ್ ಮೊಯ್ಸಿನ್ ಬಾಷಾ, ಆರ್ಎಫ್ಒ ಪೂಜಶ್ರೀ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೂಡ ಸ್ವಲ್ಪ ಮೇಲ್ ಅದು ಬೇಡ ಬೇಡ ಅವನೇ ಅದಕ್ಕೆ ಮಡಿಕೇರಿ ನಮ್ಮ ವಿಭಾಗದ ವ್ಯಾಪ್ತಿಯ ಏನು ಗರ್ವಾಲೆ ಅನ್ನೋ ಪ್ರದೇಶದಿಂದ ನಿನ್ನೆ ರಾತ್ರಿ ಒಂದು ಕಾಡುಕೋಣವನ್ನು ಹತ್ಯೆ ಮಾಡಿ ಅದನ್ನು ಸಾಗಾಣಿಕೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮಡಿಕೇರಿ ವಲಯದ ಸಿಬ್ಬಂದಿಗಳು ಅದನ್ನು ಅಡ್ಡ ಮಾಡಿ ಅದನ್ನು ಕೇಸನ್ನು ಪತ್ತೆ ಮಾಡಿದ್ದಾರೆ. ಅದರಲ್ಲಿ 2 ವ್ಯಕ್ತಿಗಳು ಒಂದು ಪಿಕಪ್ ವಾಹನ ಇದ್ದು ಅದು ಸುಮಾರು 20-25 ಕಿಲೋಮೀಟ್ರು ಅವರನ್ನು ಚೇಸ್ ಮಾಡಿ ಅಪ್ಪಂಗಳ ಅನ್ನೋ ಕಡೆ ಅದನ್ನು ನಿಲ್ಲಿಸಿ ನಾವು ತಡೆ ಹಿಡಿದು ಕೇಸನ್ನು ದಾಖಲಿಸ್ಕೊಂಡಿದ್ದೀವಿ. ಒಬ್ಬ ವ್ಯಕ್ತಿ ಈ ಸಂದರ್ಭದಲ್ಲಿ ಓಡೋಗಿದ್ದಾನೆ. ಒಬ್ಬ ವ್ಯಕ್ತಿ ಹ್ಯಾರಿಸ್ ಅಂತ, ಅವರು ಎಮ್ಮೆಮಾಡು ನಿವಾಸಿ ಅಂತೇಳಿ ಅವರು ತಿಳಿದು ಬಂದಿದೆ. ಅದರಂತೆ ಇನ್ನೂ ಈ ಪ್ರಕರಣದಲ್ಲಿ 5 ಜನ ವ್ಯಕ್ತಿಗಳು ಅದರ ಶಾಮೀಲಿದೆ ಮತ್ತು ಎಲ್ಲನೂ ಅದೇ ರೀಜನ್ನ ವ್ಯಕ್ತಿಗಳು. ಜೊತೆಗೆ ಇತ್ತೀಚೆಗೆ ನಮಗೆ ಈ ರೀತಿ ಕಾಡುಕೋಣ ಹತ್ಯೆ ಮಡಿಕೇರಿ ಅಥವಾ ಮತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ತುಂಬ ಹೆಚ್ಚಾಗ್ತಿರೋದು. ಕಳೆದ ತಿಂಗಳಲ್ಲೂ ಸಹ ನಾಗರಹೊಳೆ ಸುತ್ತಮುತ್ತ ಪ್ರದೇಶದಲ್ಲಿ 1-2 ಪ್ರಕರಣ ಆಗಿ ನಾವು ಆ ಕೇಸನ್ನು ನಾವು ಡಿಟೆಕ್ಟ್ ಮಾಡಿ ಸಾಲ್ವ್ ಮಾಡಿದ್ವಿ. ಈಗ ಇದು ಕೇಸು ಅದೇ ಮುಂದುವರೆದ ಭಾಗವಾಗಿ ನಾವು ಸ್ವಲ್ಪ ಗಸ್ತನ್ನು ಚುರುಕು ಮಾಡಿ ರಾತ್ರಿ ಗಸ್ತು ಮಾಡ್ತಿದ್ವಿ. ಈ ಸಂದರ್ಭದಲ್ಲಿ ಇದೊಂದು ಪ್ರಕರಣ ಪತ್ತೆ ಆಗಿದೆ. ಸೊ ಇದನ್ನು ತನಿಖೆ ಮುಂದುವರೆದಿದ್ದು ಇದರಲ್ಲಿ ಏನು ನಾವು 2 ಚಾಕು ಏನು ಇದನ್ನು ಚರ್ಮ ಸುಲಿಲಿಕ್ಕೆ ಮತ್ತು ಕಡಿಲಿಕ್ಕೆ ಏನು ಉಪಯೋಗಿಸಿದ್ದಾರೆ ಅದನ್ನು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಯಾರಿದ್ದಾರೆ ಅಂತೇಳಿ ಫರ್ದರ್ ಲೀಡ್ ಸಿಕ್ಕಿದೆ. ಸೊ ಆ ವೆಪನ್ನು ನಾವು ವಶಪಡಿಸ್ಕೊಳ್ಬೇಕಾಗಿದೆ. ಮತ್ತು ಇನ್ನೊಂದು ವಾಹನದ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಸಹ ತಿಳಿದು ಬಂದಿದೆ. ಇದನ್ನು ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ. ಎಷ್ಟು ಜನ ಇರ್ಬೋದು ಸರ್? ಸಾಮಾನ್ಯವಾಗಿ ಈ ಒಂದು ಕಾಡುಕೋಣವನ್ನು ಹತ್ಯೆ ಮಾಡೋ ತಂಡದಲ್ಲಿ 5-6 ಜನ ಇರ್ತಾರೆ. ಈಗ ಈ ವ್ಯಕ್ತಿ ಏನು ನಮಗೆ ಇಷ್ಟೊತ್ತಿಗೂ ಏನು ಮಾಹಿತಿ ನೀಡಿದ ಪ್ರಕಾರ ಇದು ತಪ್ಪಿಸ್ಕೊಂಡಿದ್ದ ವ್ಯಕ್ತಿ ಒಬ್ಬ, ಅದಲ್ಲದೆ ಇನ್ನೂ 5 ಜನ, ಒಟ್ಟು 7 ಜನದ ಕೈವಾಡ ಇರುವ ಸಂಖ್ಯೆ ಇದೆ. ಬಂಧನ ಆಗಿರೋದು ಯಾವ ವ್ಯಕ್ತಿ ಸರ್? ಹ್ಯಾರಿಸ್ ಅಂತೇಳಿ ಎಮ್ಮೆಮಾಡು ನಿವಾಸಿ. ನಿಮ್ಮ ಹೆಸರು ಸರ್? ನನ್ನ ಭಾಷೆ ಪಶುಪಾಲನಾ ಇಲಾಖೆ ಮಡಿಕೇರಿ. ನನ್ನ ಈ ಫಾರೆಸ್ಟ್ ಇಲಾಖೆಯವರು SF ಅವರು ಲಿಖಿತ ಕೋರಿಕೆ ಮೇರೆಗೆ ಒಂದು ಕಾಡುಕೋಣ ಬೈಸನ್ ಅದನ್ನು ಪೋಚಿಂಗಿಂದ ಸಸ್ಪೆಕ್ಟ್ ಮಾಡಿ ಮಾಂಸವನ್ನು ಸೀಸ್ ಮಾಡಿದರು. ಅದನ್ನು ಪರಿಶೀಲನೆಗೆ ಬಂದಿದ್ದೀನಿ. ಅದನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಅದು ಗುಂಡೋಡು ಸತ್ತೋಗಿರೋದು ಶೂಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಪಿಲೆಟ್ಸ್ ರಿಕವರ್ ಮಾಡಿದ್ದೀವಿ. ಪಿಲೆಟ್ಸ್ ರಿಕವರ್ ಆಗಿದೆ, ಪೋಸ್ಟ್ ಮಾರ್ಟಮ್ ಎಣಿಸಲಾಗಿದೆ. ಎಷ್ಟು ವರ್ಷದ ಕಾಡುಕೋಣ? 8 ವರ್ಷ 8ರಿಂದ 9 ವರ್ಷ ಪ್ರಾಯದ ಒಂದು ಕಾಡುಕೋಣ ಅದು. ಸರ್, ಎಷ್ಟು ಮಾಂಸ ಆಗಿದೆ? ಯಾವ ಈಗ ಇದನ್ನು ವೆಯ್ಟ್ ಎಲ್ಲ ತೂಕ ಮಾಡಿದ್ದೀವಿ. 520 kg ಅಷ್ಟು ಮಾಂಸ ಸಿಕ್ಕಿದೆ, ಅದರಲ್ಲಿ ಮಾಂಸ ಇದೆ ಅದರಲ್ಲಿ. ಮತ್ತು ಪಿಲೆಟ್ಸ್ಗಳು ಸಿಕ್ಕಿದೆ, 8-10 ಪಿಲೆಟ್ಸ್ಗಳು ಸಿಕ್ಕಿದೆ, ಅಲ್ಲಿ ರಿಕವರ್ ಮಾಡಿದ್ದೀವಿ. ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಮತ್ತು ಅದಕ್ಕೆ ಫೊರೆನ್ಸಿಕ್ ಲ್ಯಾಬು ಕೂಡ ಸ್ಯಾಂಪಲನ್ನು ಕಳಿಸ್ಕೊಡ್ತಾ ಇದ್ದೀವಿ.
ಮೀಟ್ ಇನ್ಸ್ಪೆಕ್ಷನ್ ಇದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಸ್ಯಾಂಪಲ್. ತಮ್ಮ ಹೆಸರು ಸರ್? ಡಾಕ್ಟರ್ ಕೆ ಎ ಪ್ರಸನ್ನ ಅಂತ ಸಹಾಯಕ ನಿರ್ದೇಶಕರು ಪಶುಪಾಲನಾ ಇಲಾಖೆ ಮಡಿಕೇರಿ.